ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಮೋದಿ ಸಾಹೇಬರು ಶನಿವಾರ ಬೆಂಗಳೂರು ನಗರಕ್ಕೆ ಕರ್ನಾಟಕಕ್ಕೆ ಬಂದ ಮೇಲೆ ಜನ ಯಾವ ರೀತಿ ಆಕ್ರೋಶ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿ ಕರ್ನಾಟಕಕ್ಕೆ ಕೊಡಬೇಕಾದಂತಹ ತೆರಿಗೆ ಹಣ ಕೊಟ್ಟಿಲ್ಲ, ಬರ ಪರಿಹಾರ ಕೊಟ್ಟಿಲ್ಲ. ಕೇವಲ ಇವರಿಂದ ಚೊಂಬೆ ಗತಿ ಅಂತ ಬಿಟ್ಟು ಕಾಂಗ್ರೆಸ್ ಅವರು ಚೊಂಬು ಹಿಡ್ಕೊಂಡು ಮುಂದೆ ಬಂದು ಹೋರಾಟ ಮಾಡ್ತಾರೆ. ಅದರಲ್ಲಿ ಇಬ್ಬರಿಗೆ ಪೊಲೀಸವರು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಪ್ರತಿಯೊಂದು ಕಡೆ ಇವರು ಸಭೆಗಳಲ್ಲಿ ಜನ ತುಂಬ ಕಡಿಮೆ ಆಗ್ತಿದ್ದಾರೆ. ಮೊದಲ ಥರ ಇವ್ರ ಮಾತುಗಳಿಗೆ ಜನ ಕುರಿಗಳಾಗಿ ಮಗ್ನ ಆಗಿಬಿಟ್ಟಿದ್ರು. ಏನು ಹೇಳಿದ್ರು ನಿಜ ಅಂತಿದ್ರು. ಕೋವಿಡ್ ಬಂದಾಗ ಮನೆ ಆಚೆ ಬಂದು ಚೊಂಬುಗಳಿಂದ ತಟ್ಟೆಗೆ ತೊಗೊಂಡು ಹೋಗಿ ಬಂದು ಹೊಡೀರಿ ಅಂದರು ಹೊಡಿತಿದ್ರು, ಬತ್ತಿಗಳು ಅಂಟಿಸಿ ಅಂದರು ಅಂಟಿಸ್ತಿದ್ರು. ಏನೇ ಹೇಳಿದ್ರು ಮಾಡ್ತಿದ್ರು. ಏನೋ ಒಂದು ಒಳ್ಳೇದು ಮಾಡ್ತಾರಂತ. ಇವರಷ್ಟು ಕಳ್ಳರು ಇವರಷ್ಟು ಸುಳ್ಳರು ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಯಾಕಂದರೆ ಚುನಾವಣೆ ಬಾಂಡ್ ಮುಖಾಂತರವಾಗಿ ಎಷ್ಟು ಹಣ, ಎಷ್ಟು ಸಾವಿರಾರು ಕೋಟಿ ಇವರು ಕೊಳ್ಳೆ ಹೊಡೆದ್ರು. ಎಷ್ಟೋ ಕಂಪ್ನಿಗಳ ಮೇಲೆ ಐ ಡಿ ದಾಳಿ ಮಾಡೋದು. ಐ ಡಿ ದಾಳಿಯಿಂದ ಅವ್ರೇನಾದರೂ ಕಾಂಪ್ರಮೈಸ್ ಮಾಡಿ ಒಂದು 5-6 ಕೋಟಿ ಚುನಾವಣೆ ಬಾಂಡ್ ಮುಖಾಂತರವಾಗಿ ಪಕ್ಷಕ್ಕೆ ಹಾಕಿದರೆ ಐ ಡಿ ಕೇಸನ್ನು ರಿವರ್ಸ್ ತಗೊಂತಿದ್ರು. ಅಕಸ್ಮಾತ್ ಅವರು ಹಣ ಹಾಕಿರಂದರೆ ಜೈಲಿಗೆ ಕಳಿಸೋದು. ಇಷ್ಟೇ ಹಿಡಿದು ಇವರು 10 ವರ್ಷದಲ್ಲಿ ಸಾಧನೆ. ಭ್ರಷ್ಟಾಚಾರ ಯಾವ ಸ್ಟ್ಯಾಂಡರ್ಡಾಗಿ ಯಾವ ರೀತಿಯಲ್ಲಿ ಪಡಿಬೇಕು, ಹೇಗೆ ಜನರಿಗೆ ಕುರಿಗಳು ಮಾಡಿ ಹಣ ಮಾಡಬೇಕಂತ ಹಣ ಸಾವಿರಾರು ಕೋಟಿ ಮಾಡ್ತಿದ್ರು. ಆ ಸಾವಿರಾರು ಕೋಟಿಗಳಲ್ಲಿ ಯಾವೆಲ್ಲ ರಾಜ್ಯದಲ್ಲಿ ಬೇರೆ ಪಕ್ಷ ಗೆದ್ದಿರುತ್ತೋ ಅಲ್ಲಿ ಹಣ ಕೊಟ್ಟು ರಾಜೀನಾಮೆ ಕೊಡಿಸೋದು ಆ ಪಕ್ಷಕ್ಕೆ, ಮತ್ತು ಚುನಾವಣೆ ಮಾಡಿಸೋದು, ಮತ್ತು ಚುನಾವಣೆ ಅಧಿಕಾರಿಗಳಿಗೆ ಕೊಂಡ್ಕೊಳ್ಳೋದು. ಕೋಟಿಗಳು ಕೊಟ್ಟು ಅಲ್ಲಿ ಅವರೇ ಪಕ್ಷ ಬರೋ ಥರ ಮಾಡೋದು. ಇದು ಆಗಿತ್ತು. ಇದು ಸುಮಾರು ಜನರಿಗೆ ಇವತ್ತು ಮೀಡಿಯಾಗಳಲ್ಲಿ ಬರಲ್ಲ ಬಿಡಿ. ಮೀಡಿಯಾ ಅವರು ಇಂಥ ಸುದ್ದಿಗಳು ಮಾಡಲ್ಲ. ಯಾಕಂದರೆ ಅವ್ರಿಗೆ 100 ಕೋಟಿಗಳು ಕೊಟ್ಟಿದ್ದಾರೆ ಇವ್ರ ಪಕ್ಷದವರು, ಹಾಗೆ ಬರಲ್ಲ. ಹಾಗಾಗಿ ನಮ್ಮಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಸತ್ಯಾಂಶಗಳನ್ನು ಜನ ನೋಡಿ ಇವತ್ತು ಮೋದಿ ಸರ್ಕಾರ ಎಷ್ಟು ಆಟ ಆಡ್ತಿದೆ, ಎಷ್ಟು ಸುಳ್ಳು ಹೇಳ್ತಿದೆ ಅಂಥೇಳಿ ಸ್ವಲ್ಪ ಜನ ಬದಲಾವಣೆ ಆಗ್ತಿದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬರು ಬದಲಾವಣೆ ಆಗಬೇಕು. ಈ ಚುನಾವಣೆಗೆ ನಿಂತಿದ್ದಾರಲ್ಲ BJP ಯಾರೋ ಆಗ್ಬೋದು, ಚುನಾವಣೆಗೆ ಯಾವ ಮುಖ ಇಟ್ಕೊಂಡು ಇವರು ಓಟ್ ಹಾಕ್ತಾರೆ? ಏನೋ ಅವರು ವಿದ್ಯಾವಂತರಲ್ವಾ? ಬುದ್ಧಿ ಇಲ್ವಾ? ಎಷ್ಟು ಮೋಸ ಮಾಡಿದ್ದಾರೆ. ಚುನಾವಣೆ ಬಾಂಡ್ ಮುಖಾಂತರ ಇಡೀ ದೇಶ ಎಲ್ಲ ಸುಪ್ರೀಂ ಕೋರ್ಟು ಮೆಟ್ಟಲು ಹೊಡೆದಂಗೆ ಚಾಟಿ ಬೀಸಿದೆ. ಚುನಾವಣೆ ಬಾಂಡಲ್ಲಿ ಭ್ರಷ್ಟಾಚಾರ ಮಾಡಿರೋದು. ಯುವಕರಿಗೆ ಉದ್ಯೋಗ ಕೊಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಒಂದು ಉದ್ಯೋಗ ಇಲ್ಲ. ಉದ್ಯೋಗ ಕೊಡಿ ಅಂದರೆ ಬೋಂಡಾ ಮಾಡಿ ಅಂತಾರೆ, ಬಜ್ಜಿ ಮಾರಿ ಅಂತಾರೆ. ಇಲ್ಲಿ ಪೋಷಕರು ಮಕ್ಕಳಿಗೆ ತುಂಬ ಕಷ್ಟಪಟ್ಟು ಓದಿಸಿರ್ತಾರೆ. ಇವರ ಸಾಧನೆ, ಇವರ 10 ವರ್ಷದ ಸಾಧನೆ ಯುವಕರಿಗೆ ಉದ್ಯೋಗ ಇಲ್ಲದೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 70% ಯುವಕರು ನಿರುದ್ಯೋಗದಲ್ಲಿ ಕಷ್ಟಪಡ್ತಿದ್ದಾರೆ. ಉದ್ಯೋಗ ಇಲ್ಲದೆ ಒದ್ದಾಡ್ತಿದ್ದಾರೆ. ಉದ್ಯೋಗ ಹೊಡೆದ್ರಲ್ಲಿ ಜೀರೋ ಇವರು. ಭ್ರಷ್ಟಾಚಾರದಲ್ಲಿ ಜಾಸ್ತಿ. ಹೇಗೆ ಅಂತ ಇವ್ರು ಏನು ಮುಖ ಇಟ್ಕೊಂಡು ಮತ ಕೇಳ್ತಾರೆ ಅಂತ ನನಗೊಂಚೂರು ಅರ್ಥ ಆಗ್ತಿಲ್ಲ. ಸ್ನೇಹಿತರೆ, ತಾವು ಇವ್ರಿಗೆ ಕೇಳಬೇಕು. BJPಗೆ ಮತ ಹಾಕಿ ಅಂತ ಬಂದಾಗ, ಮನೆಗಳ ಹತ್ರ ಬಂದಾಗ ಉಪ್ಪು ಖಾರ ಹಾಕಿ ಕಳಿಸಿ. ಏನು ಉದ್ಧಾರ ಮಾಡಿದ್ದೀರ 10 ವರ್ಷದಲ್ಲಿ? ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಉದ್ಯೋಗ ಕೊಟ್ಟಿಲ್ಲ. ನೀವು ಏನು ಮಾಡ್ತೀವಂತ, ಏನು ಮಾಡಿದ್ದೀರಂತ ಮತ್ತೆ ನಿಮಗೆ ನಿಮ್ಮ ಪಕ್ಷಕ್ಕೆ ನಾವು ಮತ ಹಾಕಬೇಕಂತ ಅದೊಂದು ಕೇಳಿ. ಇವರು ಸರ್ಕಾರ ಬಂದಾಗಿಂದ ರೈತರು ಹೋರಾಟ ಮಾಡ್ತಾನೇ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ ಮತ್ತು ಅವ್ರ ಬೆಳೆಗಳಿಗೆ ನಿಗದಿತ ಬೆಲೆ ನೀಡಬೇಕಂಥೇಳಿ ಹೋರಾಟಗಳು ಮಾಡಿ ಸಾಕಾಯಿತು. ಕೊನೆಯ ಇವರ BJP ಸರ್ಕಾರದ, ಮೋದಿ ಸರ್ಕಾರದ ಉತ್ತರ ಏನು ಗೊತ್ತಾ? ರೈತರನ್ನೇ ಗೋಳಿಬಾರ್ ಮಾಡಿಸಿ ರೈತರಿಗೆ ಪ್ರಾಣಗಳು ತೆಗೆಸಿರೋದು. ಇವತ್ತು 3 ಹೊತ್ತು ಊಟ ಮಾಡ್ತಿದ್ದೀವಿ ಅಂದರೆ ಬಿಸಿಲಲ್ಲಿ ಮಳೆಯಲ್ಲಿ ರೈತರೆಲ್ಲ ವ್ಯವಸಾಯ ಮಾಡಿದ್ರೇನು ಮಾತ್ರನೇ ಇವತ್ತು ಇಡೀ ದೇಶ ನೆಮ್ಮದಿಯಾಗಿ ಊಟ ಮಾಡೋದು. ಅಂಥ ವ್ಯವಸಾಯ ಮಾಡುವಂತಹ ರೈತರಿಗೆ ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ನೀಡಲ್ಲ ನೀವು. ಆ ಸೌಲಭ್ಯಗಳನ್ನು ನೀವು ಅವ್ರು ಪಡೆದಂತೆ, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಿಗದಂತೆ ಅವ್ರು ಬಳಸುವ ರಸಗೊಬ್ಬರಗಳ ಮೇಲೆ ಜಾಸ್ತಿ ತೆರಿಗೆ ಹಾಕಿದ್ರಿ. ಅವ್ರಿಗೆ ಬೆಳೆಯುವಂಥ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಒಂದು ನಿಗದಿತ ಬೆಲೆ ನೀಡೋಕ್ಕೆ ನಿಮಗೆ ಯೋಗ್ಯತೆಗಳಿಲ್ಲ. ಇಲ್ಲಿ ರೈತರಿಗೆ ಅನ್ಯಾಯ ಮಾಡಿದ್ದೀರಾ. ಮತ್ತು ಯಾವ ಮುಖ ಇಟ್ಕೊಂಡು ನೀವು ರೈತರ ಹತ್ರ ಹೋಗಿ, ಬಡವರ ಹತ್ರ ಹೋಗಿ, ಹಳ್ಳಿಗಳಲ್ಲಿ ಹೋಗಿ ಮತ ಹಾಕಿ ಅಂತ ಕೇಳ್ತೀರಾ? ಅದೊಂದು ಪ್ರಶ್ನೆ.
ಇಲ್ಲಿ ರೈತರ ವಿಷಯದಲ್ಲಿ 10 ವರ್ಷದಿಂದ ಹೋರಾಟ ಮಾಡಿ ಕೊನೆಗೆ ಪ್ರಾಣ ಕಳ್ಕೊಂಡಂಗಾಯಿತು. ಮತ್ತು ರೈತರು ಯಾವ ರೀತಿ ಇವ್ರು ಮತ ಹಾಕ್ತಾರೆ ಒಂದು ಪ್ರಶ್ನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಇಲ್ಲವೋ ಗೊತ್ತಿಲ್ಲ, ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲ. ಇವರು 10 ವರ್ಷದ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ, ಯಾಕಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಈ ವಿಷಯ ಒಂದು ಇದೆ. ಈ ಸರ್ಕಾರ ಬಂದಾಗಿಂದ 13 ಲಕ್ಷ ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಅಡ್ರೆಸ್ ಇಲ್ಲ, ವಿಳಾಸ ಇಲ್ಲ, ಅವ್ರಿಗೆ ಏನಾಗಿದ್ದಾರೆ ಗೊತ್ತಿಲ್ಲ. ಒಳ್ಳೆ ಮಹಿಳೆಯರು, ಒಳ್ಳೆ ಯುವಕರಾದಂತಹ ಮಹಿಳೆಯರು 13 ಲಕ್ಷ ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಇನ್ನು ಎಲ್ಲಿ ಮಹಿಳೆಯರಿಗೆ ಸಂರಕ್ಷಣೆ? ಯಾವುದೋ ಒಂದು ಹುಡುಗ ಒಂದು ಹುಡುಗಿ ಮೇಲೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಅವರ ಹುಡುಗಿ ಮದುವೆ ಮಾಡ್ಕೊಳ್ಳೋಂಥ ಒಂದು ಮರ್ಡರ್ ಆಗಿದ್ದಕ್ಕೆ ಇವರು ಬೋಳಿ ಮಕ್ಕಳು ಇಷ್ಟೆಲ್ಲ ಮಾತಾಡ್ತಾರಲ್ವಾ. ಕರ್ನಾಟಕದಲ್ಲಿರುವಂತಹ ಅವನು ಯಾವನವನು ಯಡಿಯೂರಪ್ಪ ಮಗನಿಗೆ ವಿಜೇಂದ್ರಗೆ ಏನು ಮಾನ ಮರ್ಯಾದೆ ಇದೆಯಾ? ಮನೆ ಚಿಕ್ಕ ವಯಸ್ಸು ಮಗುಗೆ, ಹುಡುಗಿಗೆ ಅವರಪ್ಪ ಒಂಥರ ಕೈಗೆಲ್ಲ ಹಾಕೊಂಡು ಬೆಡ್ರೂಮ್ ಕರ್ಕೊಂಡೋಗಿರೋ ಮಾನ ಮರ್ಯಾದೆ ಇಲ್ಲ ಅವರಿಗೆ. ಇವತ್ತು ಹೆಣ್ಮಕ್ಳಿಗೆ ಸಂರಕ್ಷಣೆ ಇಲ್ಲ ಇವರಿಗೆ ಈ ಪಕ್ಷ ಬಂದಾಗಿಂದ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಪರವಾಗಿ ಕ್ರೀಡಾಪಟುದಲ್ಲಿ ಚೆನ್ನಾಗಿರುವಂಥ ಹೆಣ್ಮಕ್ಳಿಗೆ ಇವರು ಸಂಸದರು ಬೆಡ್ರೂಮ್ ಕರೆದು ಒಪ್ಕೊಂಡಿಲ್ಲ ಅಂಥೇಳಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸರ್ಟಿಫಿಕೇಟ್ ಕೊಡಿಸದೆ ಟಾರ್ಚರ್ ಕೊಟ್ಟು ಹೋರಾಟಕ್ಕೆ ಇಳಿದಂಗೆ ಮಾಡಿದ್ರು. ಹೆಣ್ಮಕ್ಳಿಗೆ ಸಂರಕ್ಷಣೆ ಇಲ್ಲ ಇವರು ಸರ್ಕಾರದಲ್ಲಿ. ಮತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಇವರು, ನಾಲ್ಕು ನನ್ನ ಮಕ್ಕಳು. ಸ್ನೇಹಿತರೆ, ಮೋದಿ ಸಾಹೇಬರು ಬರೋ ಮುಂಚೆ ನಮ್ಮ ದೇಶದ ಸಾಲ ಬರೀ 52 ಲಕ್ಷ ಕೋಟಿ ಇತ್ತು. 70 ವರ್ಷದಿಂದ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಮಾಡಿರೋ ಸಾಲ 52 ಲಕ್ಷ ಕೋಟಿ ಇತ್ತು. ಈ ಮಹಾಸ್ವಾಮಿ ಮೋದಿಯವರು ಸಾಹೇಬರು ಬಂದಮೇಲೆ ಬರೀ 10 ವರ್ಷದಲ್ಲಿ 165 ಲಕ್ಷ ಕೋಟಿ ಸಾಲ ಮಾಡಿದ್ರು ನಮ್ಮ ದೇಶದ ಸಾಲ. ಇವತ್ತು ದೇಶದ ಸಾಲ 200 ಲಕ್ಷ ಕೋಟಿ ದಾಟಿದೆ. ಮತ್ತು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ? ದೇಶ ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ? ಈ ಬೋಳಿ ನನ್ನ ಮಕ್ಕಳು ಹೇಳ್ತಾರಲ್ವಾ, ಮೋದಿ ಬಂದಾಗಿಂದ ದೇಶ ಅಭಿವೃದ್ಧಿ ಆಗಿದೆ, ಎಲ್ಲರೂ ಆಗಿದೆ. ಸತ್ಯಾಂಶ ಮಾತಾಡ್ರೋ ಬೋಳಿ ಮಕ್ಕಳೇ, ಸುಳ್ಳು ಹೇಳಿ ಯಾಕೆ ದಾರಿ ತಪ್ಪಿಸೋ ಕೆಲಸ ಮಾಡ್ತೀರಾ? ಈ ಥರ ಸಾಲಗಳಾಗ್ಬಿಟ್ರೆ ದೇಶ ಏನಾಗಬೇಕು? ಶ್ರೀಲಂಕಾ ಬೀದಿ ಪಾಡಾದಂಗೆ ಆಗಬೇಕಾ ನಮ್ಮ ದೇಶನೂ? ದೇಶದ್ರೋಹಿಗಳು ಮಾಡುವಂಥ ಕೆಲಸಗಳು ನೀವು ಮಾಡ್ತಾಯಿದ್ದೀರಾ. ಬರೀ ನೀವು ಲಕ್ಷಗಳು ಕೋಟಿಗಳು ಇಟ್ಕೊಂಡು ದುಡ್ಡು ಇಸ್ಕೊಂಡು ಬಕೆಟ್ ಇಟ್ಕೊಂಡು ದೇಶ ನಾಶ ಆಗುವಂಥ ಕೈಗೆ ಯಾಕೆ ದೇಶದ ಆಳ್ವಿಕೆ ಮಾಡೋಕ್ಕೆ ಕೊಡ್ತೀರಾ? ಕಳ್ಳರಿಗೆಲ್ಲ ಯಾಕೆ ಕೊಡ್ತೀರಾ? ಎಲ್ಲಿ ಅಭಿವೃದ್ಧಿ ಆಗಿದೆ ಹೇಳಿ? ದೇಶದ ಸಾಲ 200 ಕೋಟಿ ದಾಟಿಸ್ಬಿಟ್ಟು ನಾಳೆದ್ದು ಯಾವಾಗ ಬಂದು ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ದೇಶ ಬಂದರೆ ಬೀದಿ ಪಾಲಾಗ್ತಾಯಿದೆ ದೇಶ. ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕು. ದೇಶದ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಇನ್ನೂ ಯಾರೆಲ್ಲ BJPಗೆ ಮತ ಹಾಕ್ತಾರೆ ಅಂತ ಹೇಳ್ತಿರೋ ಅವ್ರಿಗೆ ಇನ್ನೊಂದು ಪ್ರಶ್ನೆ. ಭ್ರಷ್ಟಾಚಾರ ಯಾವ ರೀತಿ ಮಾಡಬೇಕಂಥೇಳಿ ಚುನಾವಣೆ ಬ್ರಾಂಡ್ ಮುಖಾಂತರವಾಗಿ ಸಾವಿರಾರು ಕೋಟಿ ಕೊಲ್ಲೆ ಹೊಡೆದ್ರಲ್ವ ಇವರು ಎಲ್ಲ ದೊಡ್ಡ ಕಂಪ್ನಿಗಳಲ್ಲಿ. ಮತ್ತು ಯಾರಿಗಾದ್ರೂ ಒಂದು ಹಣ ಕೆಲಸ ಕೊಡೋದು ಗುತ್ತಿಗೆದಾರರ ಹತ್ರ ಪರ್ಸೆಂಟೇಜ್ ಮುಖಾಂತರವಾಗಿ ಪಾರ್ಟಿಗಳಲ್ಲಿ ಸಾವಿರಾರು ಕೋಟಿ ಕೊಳ್ಳೆ ಹೊಡೆದಿದ್ದಾರಲ್ವ BJP ಸರ್ಕಾರ ಚುನಾವಣೆ ಬಾಂಡ್ ಮುಖಾಂತರವಾಗಿ. ಸುಪ್ರೀಂ ಕೋರ್ಟ್ ಎಲ್ಲ ಚಾಟಿ ಬೀಸಿದಿಲ್ವ? ನಿಮಗೇನೋ ಬುದ್ಧಿ ಜ್ಞಾನ ಇಲ್ವ? ತಿಳ್ಕೊಂಡಿಲ್ವ? ನೀವು ತಿಳ್ಕೊಂಡು ಮತ ಹಾಕಿ. ಯಾಕಂತ ಹೇಳಿದ್ರೆ ಇದು ಕೆಲವರು ಮಾಡೋ ಕೆಲಸಗಳು ಇಡೀ ದೇಶ ಸಮಸ್ಯೆಯಲ್ಲಿ ಬೀಳುತ್ತೆ. ನಾಳೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ದೇಶ ಸಂರಕ್ಷಣೆಯ ಕೈಯಲ್ಲಿ ಇದೆಯಾ ಇಲ್ವ ಅಂಥೇಳಿ. ಇವೆಲ್ಲ ತುಂಬ ಸುಳ್ಳು ಪ್ರಚಾರಗಳಿಂದ ನೀವು ಮೋದಿ ಅಂತ ಇದ್ದೀರಾ. ಸತ್ಯಾಂಶದ ಬಗ್ಗೆ ಯೋಚನೆ ಮಾಡಿದ್ರೆ ಇವರಷ್ಟು ಸುಳ್ಳು ಹೇಳೋರು, ಇವರಷ್ಟು ಭ್ರಷ್ಟಾಚಾರ ಮಾಡುವಂಥ ಪ್ರಧಾನಮಂತ್ರಿ ನಮ್ಮ ದೇಶದ ಸ್ವತಂತ್ರ ಬಂದಾಗಿಂದ ಕೂಡ ಯಾರೂ ಇಲ್ಲವೇ ಇಲ್ಲ. ಇವರು ಮಾಡುವಂಥ ಖರ್ಚು ಜನರ ತೆರಿಗೆ ಹಣದಲ್ಲಿ ಸಾವಿರಾರು ಕೋಟಿಗಳಂದ್ರೆ ಲೆಕ್ಕ ಇಲ್ಲ. ಫ್ಲೈಟ್ಗಳಲ್ಲಿ ಓಡಾಡೋದಕ್ಕೆ, ಹೊರ ದೇಶಗಳಿಗೆಲ್ಲ ಓಡಾಡೋದಕ್ಕೆ. ಉದ್ಯೋಗ ಕೂಡ ಕೊಟ್ಟಿಲ್ಲ. ರೈತರಿಗೆ ನ್ಯಾಯ ಮಾಡಿಕೊಟ್ಟಿಲ್ಲ. ಯುವಕರಲ್ಲಿ ಉದ್ಯೋಗ ಕೊಟ್ಟಿಲ್ಲ. ಮಹಿಳೆಯರಿಗೆ ಸಂರಕ್ಷಣೆ ಇಲ್ಲ. ನಮ್ಮ ದೇಶದಲ್ಲಿರುವ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲೂ ಮಾರಿಬಿಟ್ಟಿದ್ದಾರೆ ಖಾಸಗಿ ಅವ್ರಿಗೆ. ಇನ್ನು ಯಾವ ಮುಖ ಇಟ್ಕೊಂಡು ನೀವು BJPಗೆ ಮತ ಹಾಕಬೇಕಂತೀರಾ? ಇವರು ಯಾವ ಮುಖ ಇಟ್ಕೊಂಡು ನಮಗೆ ಈ ಸಲ 400 ಈ ಸಲ 400 ಸೀಟ್ ಬರುತ್ತೆ ಅಂತ ಹೇಳ್ತೀರಲ್ವಾ? ಯಾವ ಮುಖ ಇಟ್ಕೊಂಡು ಮಾಡ್ತೀರಾ? ಅಂದರೆ ಒಂದೇ ಇವರ ಆಟ ಏನಂದರೆ EVM ಅಡ್ಜಸ್ಟ್ಮೆಂಟ್ಸ್ ಅಂತ ಏನಾದರೂ ಇದ್ದರೆ ಆಗ್ಬೋದು. ಯಾಕಂದರೆ ಈಗಾಗಲೇ ಮೊನ್ನೆ ಎಲ್ಲ ಓಟ್ಗಳು ಹಾಕಿದಾಗ ಒಂದು ಬೇರೆ ಪಕ್ಷಕ್ಕೆ ಹಾಕಿದರೆ ಯಾವ ಪಕ್ಷಕ್ಕೆ ಆದರೂ BJP ಬೀಳ್ತಾ ಇದೆ ಅಂಥೇಳಿ ಕೆಲವು ಚಾನಲ್ಗಳು ತೋರಿಸಿದ್ದಾರೆ. ಇನ್ನೊಂದು BJPಗೆ ಯಾರಾದರೂ ಒಂದು ಸಲ ಮತ ಹಾಕಿದ್ರೆ 2 ಮತ ಬೀಳ್ತಿದೆ ಅಂತ ಈ ಧೈರ್ಯದ ಮೇಲೆ ಇವರು ಹೇಳ್ತಿದ್ದಾರೆ ಹೊರತು ಸತ್ಯವಾಗಿ ಚುನಾವಣೆ ನಡೆದರೆ ಯಾವುದೇ ಕಾರಣಕ್ಕೂ BJP ಗೆಲ್ಲುವುದೇ ಇಲ್ಲ. ಈ ಸಲಿನೂ BJP ಗೆದ್ದಿದೆ ಅಂದರೆ
EVM ಅಡ್ಜಸ್ಟ್ಮೆಂಟ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕು. ತುಂಬ ಸಮಸ್ಯೆ. ಮುಂದಿನ ದಿನಗಳಲ್ಲಿ ಹಿಂದುತ್ವ ಅಂತ ಹೇಳಿ ಇವರು ನಮ್ಮ ದೇಶದಲ್ಲಿರೋ 70% ಹಿಂದೂಗಳಿಗೆ ದೊಡ್ಡ ಸಮಸ್ಯೆ ಬೀಳುತ್ತೆ. ದೇಶ ಅರ್ಥ ಮಾಡ್ಕೊಳ್ಳಿ. ತುಂಬ ಬದಲಾವಣೆ ಆಗಬೇಕು. ತುಂಬ ಮೋಸ ಮಾಡ್ತಿದ್ದಾರೆ ಇವರು ಪ್ರಧಾನಿ ಮೋದಿಯವರು, BJP ಸರ್ಕಾರದವರು. ಇವರು ಕೇವಲ ಅಭಿವೃದ್ಧಿ ಕಡೆ ಗಮನ ಹಾಕಲ್ಲ, ಜನರಿಗೆ ದಾರಿ ತಪ್ಪಿಸೋಕ್ಕೆ ಮುಸ್ಲಿಮ್ಸ್ ಮೇಲೆ ಬೀಳೋದು, ಪಾಕಿಸ್ತಾನ ಹೆಸರು ಹೇಳೋದು, ಮುಸ್ಲಿಮ್ಸ್ ಹೆಸರು ಹೇಳೋದು, ಹಿಂದುತ್ವ ಅಂತ ಹೇಳಿ ಜನರಿಗೆ ಮೋಸ ಮಾಡಿಕೊಂಡು ಗೆದ್ಕೊಂಡು ಬರ್ತಾಯಿದೆ. ತುಂಬ ಸಮಸ್ಯೆಗಳಾಗ್ತವೆ. ದೇಶದಲ್ಲಿ ಕೋಮುಗಲಭೆಗಳು ಜಾಸ್ತಿ ಆಗ್ತವೆ ಇವ್ರ ಪಕ್ಷ ಬಂದರೆ. ತೆರಿಗೆ ಜಾಸ್ತಿನೂ ವಸೂಲು ಮಾಡ್ತಾರೆ, ನೀರಲ್ಲಿ ದುಡ್ಡು ಮಾಡ್ತಾರೆ, ಎಲ್ಲದರಲ್ಲಿ ದುಡ್ಡು ಮಾಡ್ತಾರೆ. ದುಡ್ಡು ಯಾವ ರೀತಿ ಮಾಡಬೇಕಂತ ಹೇಳೋದೇ ಈ ಪಕ್ಷದ ಸಿದ್ಧಾಂತಗಳು ಅಷ್ಟೇ ಹೊರತು ಜನರಿಗೆ ಅಭಿವೃದ್ಧಿ ಮಾಡೋಣ, ಜನರಿಗೆ ಕಷ್ಟಪಟ್ಟು ತೆರಿಗೆ ಕಟ್ತಲ್ಲ ಅವ್ರು ನೆಮ್ಮದಿಯಾಗಿರೋಕ್ಕೆ ಬಿಡೋಣ ಅಂತ ಇಲ್ಲವೇ ಇಲ್ಲ ಸ್ನೇಹಿತರೆ. ದಯಮಾಡಿ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ BJPಗೆ ಮತ ಹಾಕಕ್ಕೆ ಹೋಗಬೇಡಿ. ನಮ್ಮ ದೇಶ ಸಂರಕ್ಷಣೆ ಆಗಿರ್ಬೇಕಾದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ಪ್ರತಿಯೊಬ್ಬರು ಸಂತೋಷವಾಗಿರ್ತೀರ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ನೆಮ್ಮದಿಯಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತ್ ಕೊಡ್ತೀರ, ಒಳ್ಳೆಯ ಶಿಕ್ಷಣ ಕೊಟ್ಟು ಕಾಂಗ್ರೆಸ್ಗೆ ದಯಮಾಡಿ ಮತ ಹಾಕಿ ಈ ಸುದ್ದಿಯನ್ನು ಕನಿಷ್ಠ ಆದರೂ ನಿಮ್ಮ ದೇಶದ ಸಮಾಜ ಸೇವೆ ಮಾಡೋದಾದರೆ 100 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಸುದ್ದಿ ನಿಲ್ಲಿಸ್ತೀನಿ. ನಮಸ್ಕಾರ. ಶೇರ್ ಮಾಡೋದು ಬಿಡಬೇಡಿ. ನಮಸ್ಕಾರ.